ಹಾಯ್, ಎಲ್ರಿಗೂ ನಮಸ್ಕಾರ. ಮಥುರಾದ ಪ್ರೇಮ ಮಂದಿರದಲ್ಲಿ ಕಳೆದ ಸುಂದರ ಕ್ಷಣಗಳು. ನಾವು ಫಸ್ಟು ಹೋಗಿದ್ದು ಯಶೋಧ ಮಂದಿರಕ್ಕೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಿದ್ವಿ, ಯಶೋಧ ತಾಯಿನ ದರ್ಶನ ಮಾಡಿದ್ವಿ. ಅದಾದಮೇಲೆ ನಾವು ಗೋವರ್ಧನ್ ಮಂದಿರಕ್ಕೆ ಹೋದ್ವಿ. ಗೋವರ್ಧನ್ ಮಂದಿರಕ್ಕೆ ಹೋಗಿ ಶ್ರೀಕೃಷ್ಣನ ದರ್ಶನ ಮಾಡಿ ನಾವೆಲ್ಲರೂ ಒಂದೊಂದು ಫೋಟೋನ ಕ್ಲಿಕ್ ಮಾಡಿ, ಹಾಗೆ ಅದಾದಮೇಲೆ ನಾವು ಪ್ರೇಮ ಮಂದಿರದ ಕಡೆಗೆ ಹೊರಟ್ವಿ. ಪ್ರೇಮ ಮಂದಿರದ ಕಡೆ ಹೊರಟು ಅಲ್ಲೆಲ್ಲ ಸುತ್ತಾಡಿ ಕೂತಿರೋ ಫೋಟೋ ಅದು. ಅದಾದಮೇಲೆ ನಾವು ಎಲ್ಲರೂ ಒಂದೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ನಾನು, ನಮ್ಮ ಹಸ್ಬೆಂಡು, ಅವರು ಎಲ್ಲರೂ ಒಂದೊಂದು ಫೋಟೋನ ಕ್ಲಿಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಉದ್ಯಾನವನ ಕಡೆ ಬಂದ್ವಿ. ಉದ್ಯಾನವನ ಹೇಗಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನೋಡಿದರೂ ಗೊತ್ತಾಗುತ್ತೆ ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿದೆ. ನಮಗೆ ಸಿಕ್ಕಿರೋ ಅದೃಷ್ಟ ನಿಮಗೂ ಸಿಗಲಿ. ಪ್ರೇಮ ಮಂದಿರ, ಗೋವರ್ಧನ್ ಟೆಂಪಲ್ಲು, ಯಶೋಧ ಮಹಲ್ ಎಲ್ಲ ನೋಡೋ ಭಾಗ್ಯ ನಿಮಗೂ ಸಿಗಲಿ. ಆ ಕೃಷ್ಣ ಪರಮಾತ್ಮ ನಿಮಗೂ ಕರುಣಿಸ್ಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಮಗೆ ಸಿಗೋ ಭಾಗ್ಯ ಬೇರೆಯವ್ರಿಗೂ ಸಿಗಲಿ ಅಂತ ಬೇಡ್ಕೋಬೇಕು. ಆ ಬೇಡ್ಕೊಳ್ಳೋದ್ರಿಂದ ತುಂಬ ಜನಕ್ಕೂ ಇಷ್ಟ ಇರುತ್ತೆ ಹೋಗಬೇಕು ಅಂತ, ಅದು ಆಗ್ತಾ ಇರಲ್ಲ. ದೇವರು ಎಲ್ರಿಗೂ ಆ ಅನುಗ್ರಹನ ನೀಡಲಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಮಗೂ ಸಿಕ್ಕಿದೆ ಅಲ್ವಾ ಭಾಗ್ಯ, ಸ್ವಾರ್ಥಿಗಳಾಗಬಾರ್ದು. ಅಯ್ಯೋ ನಾವು ಹೋಗಿ ಬಂದ್ವಿ ಅನ್ನೋ ಥರ ಬೇರೆಯವ್ರಿಗೂ ಅದು ಆ ಭಾಗ್ಯ ಸಿಗಲಿ. ಎಷ್ಟು ಚೆನ್ನಾಗಿದೆ ನೋಡಿ, ಶ್ರೀಕೃಷ್ಣನ ಪ್ರೇಮ ಮಂದಿರ, ರಾಧೆ ಹಾಗೂ ಕೃಷ್ಣನ ಪ್ರೇಮ ಮಂದಿರ. ಇದು ಎಷ್ಟು ಚೆನ್ನಾಗಿದೆ ಪ್ಲೇಸು ಅಂದರೆ ತುಂಬಾ ಚೆನ್ನಾಗಿದೆ. ಹಾಗೆ ಪ್ರೇಮ ಮಂದಿರ 6 ಗಂಟೆ ಮೇಲೆ ತುಂಬಾ ಚೆನ್ನಾಗಿರುತ್ತೆ, ಯಾಕಂದರೆ ಲೈಟಿಂಗ್ಸ್ ಆನ್ ಆಗುತ್ತೆ. ಹೇಗಿದೆ ಅನ್ನೋದನ್ನು ನೀವು ನೋಡಿ ಹೇಳಿ. ಪ್ರತಿಯೊಂದು ಅಲ್ಲಿ ಸ್ಟ್ಯಾಚು ನಿಲ್ಲಿಸಿರೋದಾಗಿರ್ಬೋದು, ಯಾವುದಾಗಿರ್ಬೋದು, ಪ್ಲ್ಯಾಂಟ್ಸ್ಗಳಾಗಿರ್ಬೋದು, ಎಲ್ಲ ಕೂಡ ಡಿಫ್ರೆಂಟ್ಸ್ ಆಗಿದೆ. ಡಿಫ್ರೆಂಟ್ ಫ್ಲವರ್ಸು ಎಲ್ಲನೂ ಇಟ್ಟಿದ್ದಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಹತ್ರಕ್ಕೆ ಹೋಗಿ ನೋಡ್ತಾ ಇದ್ದರೆ ಅಷ್ಟು ಚೆನ್ನಾಗಿತ್ತು. ಹಾಗೆ ಗೋವರ್ಧನ್ ಬೆಟ್ಟ ಎಲ್ಲನೂ ಅಲ್ಲಿ ನಿಲ್ಲಿಸಿದ್ರು. ಎಲ್ಲ ಥರ ಅಂದರೆ ಹೇಗೆ ನಡೆದಿತ್ತು ಅದನ್ನೆಲ್ಲ ಅಲ್ಲೇ ಇತ್ತು. ಅಯ್ಯೋ ತುಂಬಾ ಖುಷಿ ಆಯಿತು ನೋಡಿ. ಒಂದು ರೌಂಡ್ ಎಲ್ಲ ಕಡೆ ಸುತ್ತಿ ಅದಾದಮೇಲೆ ನಾವು ಒಳಗಡೆ ಎಂಟ್ರಿ ಆದ್ವಿ. ಇದೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನಮಗೂ ತುಂಬಾ ಖುಷಿ ಆಯಿತು ನೋಡಿ. ತುಂಬಾ ಖುಷಿ ಆಯಿತು. ನಾನು ನಿಜವಾಗ್ಲೂ ಪ್ರೇಮ ಮಂದಿರಕ್ಕೆ ಹೋಗ್ತೀನಿ ಅಥವಾ ಮಥುರಕ್ಕೆ ಹೋಗ್ತೀನಿ ಈ ಥರದ್ದೆಲ್ಲ ಪ್ಲ್ಯಾನೇ ಇರಲಿಲ್ಲ ನೋಡಿ. ಆದರೂ ದೇವರು ಇಂಥದ್ರಲ್ಲೇ ಬರಬೇಕು ಅಂತ ಬರೆದಿಟ್ಟಿರ್ತಾನಂತೆ. ಅದ್ಯಾವುದು ಸುಳ್ಳಲ್ಲ. ಇಲ್ಲ ನಡ್ಕೊಂಡೇ ಹೋಗಬೇಕು ಅಂತ ಇರುತ್ತೆ, ಇಲ್ಲ ಗಾಡಿಲೇ ಹೋಗಬೇಕು ಅಂತ ಇರುತ್ತೆ ಅಂತ. ನಾನು ನಿಜ ಇಷ್ಟೆಲ್ಲ ಟ್ರಾವೆಲ್ ಮಾಡಿ ಇಲ್ಲಿಂದ ಮೈಸೂರಿಂದ ಬೈಕ್ಗಳಲ್ಲಿ ಹೋಗಿ ಇಂಥ ದೇವಸ್ಥಾನಗಳಲ್ಲೆಲ್ಲ ಆಗಿರ್ಬೋದು, ಪ್ರೇಮ ಮಂದಿರಗಳಾಗಿರ್ಬೋದು, ದೆಹಲಿ ಆಗಿರ್ಬೋದು, ಇಂಥವುಗಳಲ್ಲೆಲ್ಲ ನಾನು ವೀಕ್ಷಣೆ ಮಾಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ನಿಜ ಎಷ್ಟು ಖುಷಿ ಆಗ್ತಿದೆ ಅಂದರೆ ನೋಡೋಕ್ಕೆ ನನ್ನ ಕಣ್ಣು ಸಾಲದು ಅನ್ನೋ ಥರ ಇತ್ತು. ಹಾಗೆ ಇವರಿಬ್ಬರು ಪ್ರೇಮಿಗಳು ಪ್ರೇಮ ಮಂದಿರದಲ್ಲಿ ಕಿತ್ತಾಡ್ತಾ ಇದ್ದಾರೆ, ಶ್ರೀಕೃಷ್ಣ ರಾಧೆ ರೀತಿ. ಯಾಕೆ ಅಂತ ಕೇಳ್ಬೋದು, ಫೋಟೋಗೋಸ್ಕರ ಕಿತ್ತಾಡ್ತಾ ಇದ್ರು. ಅದಾದಮೇಲೆ ಲೈಟ್ಸ್ ಆನ್ ಆಯಿತು. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ವಾವ್ ಅನ್ನೋ ರೀತಿ ಇತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ಎಲ್ಲ ಕಲರ್ಸು ಬರೋ ಥರ ಕವರ್ ಮಾಡಿ ಅದಾದಮೇಲೆ ನಾವು ಅಲ್ಲಿಂದ ಹೊರಟ್ವಿ ನಮ್ಮ ಮುಂದಿನ ಪಯಣ ನ್ಯೂ ಡೆಲ್ಲಿ ವೀಕ್ಷಣೆಗಾಗಿ. ಥ್ಯಾಂಕ್ ಯು.